ಇದ್ರು ರಾಯಲ್ ಎನ್ಫೀಲ್ಡ್ ಗುರು. ಬಿದ್ರು ಮೀಸೆ ಮಣ್ಣಾಗಲ್ಲ ಅಂತಾರಲ್ಲ, ಸ್ಪೀಡೋಮೀಟರ್ ಹೋಗ್ಬಿಡಿದೆ ಗುರು. ಏನ್ ಗುರು ಅದು ಗುರು? ಕೆಟ್ಟ ಮಾತೇನೋ ಹೇಳ್ದಂಗಿದೆ ಅದು. ಲೆಟ್ಸ್ ಗೋ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಿಮ್ಮ ಕೇರ್ ಆಫ್ ಕರ್ನಾಟಕ ಅರುಣ್ ನಿಮ್ಮೊಂದಿಗೆ. ರಾತ್ರಿ ಮಾನ್ಸೂನ್ ರೈಡ್ ಹೋಗೋಣ ಅಂತ ಡಿಸೈಡ್ ಮಾಡಿ ಬೆಳಗ್ಗೆನೆ ಹಿರಿಕೊಳ್ಳಲ ಲೇಕ್ ಹೋಗಿದ್ರಿ. ಅದು ಮುಗಿಸ್ಕೊಂಡು ಜರಿ ಫಾಲ್ಸ್ ಆ ಕಡೆ ಹೋಗೋಣ ಅಂತ ರೂಟ್ ಹಾಕೊಂಡ್ರಿ. ಇದು ಯಾವ ಕಡೆ ತೋರಿಸ್ತಾ ಇದೆ ಅಂತ ದೇವ್ರನ್ನೇ ಗೊತ್ತಿಲ್ಲ. ರೋಡ್ ಮಾತ್ರ ಹೆವಿ ಚಿತ್ತಲ್ಪತ್ತಲ್ಲು. ರೋಡ್ ಕನ್ಫ್ಯೂಸ್ ಆಗೋಯ್ತು ಇವಾಗ. ಎಲ್ಲ ಬಾಯ್ಸ್ ಎಲ್ಲ ಮುಂದೆ ಹೋಗ್ಬಿಟ್ಟಿದ್ದಾರೆ. ಯಾವುದೋ ಒಳಗೆ ಚಿಕ್ಕ ಚಿಕ್ಕ ರೋಡ್ಗಳು ಮಾತ್ರ ರೂಟ್ ಸಕ್ಕತ್ತಾಗಿದೆ, ಹೆವಿ ಸೀನಿಕ್ ಆಗಿದೆ. ಯಾವ ರೂಟ್ ಅಂತ ಮಾತ್ರ ಕೇಳಬೇಡಿ, ನನಗೂ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ ಕಣ್ಮುಚ್ಕೊಂಡು. ಜರಿ ಫಾಲ್ಸ್ ಕನೆಕ್ಟ್ ಆಗುತ್ತಂತೆ. ಲೆಟ್ಸ್ ಸೀ. ಓ ಹೆವಿ ಆಫ್ ರೋಡಿಂಗ್ ಎಲ್ಲ ಆಗ್ತಿದೆ. ಫೈನಲಿ ಬಾಯ್ಸ್ ನಮ್ಮನ್ನೆಲ್ಲ ಬಿಟ್ಟೋಗ್ಬಿಟ್ಟಿದ್ರು, ಸಿಕ್ಕಿದ್ರು. ಇಲ್ಲಿಂದ ರೂಟ್ ಕನ್ಫ್ಯೂಷನ್ ಆಗಿರ್ಬೋದು ಮೋಸ್ಟ್ಲಿ. ಲೆಫ್ಟಾ ಗುರು? ಲೆಫ್ಟಾ? ಲೆಫ್ಟ್ ಅನ್ಸುತ್ತೆ ಗುರು. ಅಲ್ಲಿ ಒಬ್ಬ ಆಟೋ ಡ್ರೈವರ್ ಹೇಳ್ದೆ ಹಿಂಗೆ ಅಂತ. ರೂಮಾ ಗುರು? ಹಾಗಾದ್ರೆ ಇವಾಗ ಜರಿ ಕ್ಯಾನ್ಸಲ್ಲು, ರೂಮ್ ಸ್ಟೇ. ರೂಮ್ಗೆ ಹೋಗಿ ಸ್ಟೇ ಮಾಡೋಣ ಎಲ್ಲರಿಗೂ. ಇಲ್ಲಿನ ಹತ್ರ ಮ್ಯಾಮ್ ಬಾ ಹೋಗೋಣ ರೂಮ್ಗೆ. ಎಲ್ಲರೂ ಬಾಯ್ಸ್ಗೆಲ್ಲ ಫುಲ್ಲು ನಿದ್ದೆ ಇಲ್ದಿರ ಬ್ಲಾಸ್ಟ್ ಆಗಿಬಿಟ್ಟಿದ್ದಾರೆ. ಹೋಗಿ ಫಸ್ಟ್ ನಿದ್ರೆ ಮಾಡಿದ್ರೆ ಸಾಕಾಗ್ಬಿಟ್ಟಿದೆ. ಸೊ ನಿದ್ದೆ ಮಾಡಿ ನೆಕ್ಸ್ಟ್ ಎಲ್ಲಿಗೆ ಪಯಣ ಅಂತ ಯೋಚನೆ ಮಾಡೋಣ. ನಮ್ಮ ಸಿರಿ ಕೆಫೆಲಿ ಸಿರಿನ ನೋಡಿ ಬೇಜಾರಾಗ್ಬಿಟ್ಟಿದೆ. ಸೊ ಈ ಸರಿ ಹೋಗೋದು ಬೇಡ ಅಂತ ಡೈರೆಕ್ಟಾಗಿ ರೂಮ್ಗೆ ಹೋಗಿ ಫ್ರೆಶ್ ಆಗಿ ಸ್ವಲ್ಪ ರೆಸ್ಟ್ ತೊಗೊಂಡು ಆರಾಮಾಗಿ ಬೇರೆ ಎಲ್ಲಿ ಹೋಗೋದು, ಹೋಗಿದ್ದ ಜಾಗಕ್ಕೆ ಹೋಗೋದು ಬೇಡ ಅಂತ ಇದ್ದಾರೆ ಹುಡುಗರು. ಸೊ ಲೆಟ್ಸ್ ಸಿ. ಹೆಲೋ ಗೈಸ್, ಡೇ 2. ನಮ್ಮ ಹುಡುಗರೆಲ್ಲ ನೆನೆ ಸಿಕ್ಕಾಪಟ್ಟೆ ಟಯರ್ಡಾಗಿ ಎಲ್ಲೂ ಹೋಗೋಕ್ಕಾಗ್ದಿರಾ ಫುಲ್ ಡೇ ವೇಸ್ಟ್ ಆಗಿ ಇಲ್ಲೇ ತಿರ್ಕೊಂಡು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಇದ್ದು ಈಗ ಎದ್ದು ಸಾಗರ ಕಡೆ ಹೊರಟಿದ್ದೀವಿ. ಆ್ಯಕ್ಚುಲಿ ಸಾಗರ ಅಲ್ಲ, ಕುಪ್ಪಳ್ಳಿ, ನಮ್ಮ ಕುವೆಂಪುನ ಮನೆ. ನಮ್ಮ ಹುಡುಗಂದು ಟೈರ್ ನೆನೆ ಪಂಚರ್ ಆಗಿಬಿಟ್ಟಿತ್ತು. ದಟ್ ಈಸ್ ಒನ್ ಆಫ್ ದ ರೀಸನ್ ನಾವು ಎಲ್ಲೂ ಹೋಗೋಕ್ಕಾಗಿಲ್ಲ. ನೆನ್ನೆ ಹೆವಿ ಆಫ್ ರೋಡಿಂಗ್ ಎಲ್ಲ ಆಯಿತು. ನೆನ್ನೆ ಗೋಪ್ರೋ ಹಾಕ್ಕೊಳ್ಳೋಷ್ಟರಲ್ಲಿ ಮಿಸ್ ಆಯಿತು ರೋಡೆಲ್ಲ. ಸ್ವಲ್ಪ ಆಗ್ಬಿಡಿ. 50 ಮಾಡಿಬಿಡಿ, 850 ಮಾಡಿಬಿಡಿ. ನಾವು ತಿಂತಿರೋ ಇಲ್ವೋ ಗುರು? ಇದಕ್ಕೆ ಹೊಟ್ಟೆ ತುಂಬ ಕುಡಿಸ್ಬೇಕು ಗುರು. ಏನು ಹಣೆ ಬರ ಗುರು ನಮ್ಮದು? ಅಷ್ಟೇನಾ? ಹೆವಿ ಮೈಲೇಜ್ ಕೊಟ್ಟಿದ್ದೀವಿ ನಿಮ್ಮ ಗಾಡಿ. ಒಳ್ಳೆ ಮರ್ಯಾದೆ, ನಂದೇ ಪರವಾಗಿಲ್ಲ. ಸಾಕು. ಇವರು ಹೆವಿ ಆಫ್ ರೋಡಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಎಲ್ಲಿ ಅಂತ ಹುಡ್ಕೊಂಡು ಹೋಗೋದು ಇವಾಗ ಆಫ್ ರೋಡಿಂಗು. Come on boys, let's go. Oh, sorry, the boy is missing. ಆಫ್ ಅಲ್ಲಿ ಇದೆ. ಇದು ಮೇಲೆ ಇಲ್ಲಿ ಸ್ಕ್ರೀನಲ್ಲಿ ಏನು ಇಲ್ವಲ್ಲ, ಲೈಟ್ ಇಲ್ಲ. ಆಫ್ ಅಲ್ಲಿ ಇದೆ. ಆನ್ ಮಾಡಲಾ ಸರಿ? ಶಾರ್ಟ್ ಕಟ್ ಇಟ್ಟಿದೆಯಾ ಇಲ್ವಾ? ಆನ್ ಆಯ್ತು. ಈಗ ಆಫ್ ಮಾಡು. ಆಫ್ ಮಾಡು, ಗ್ಯಾರಂಟಿ ಇಟ್ಕೋ. ಒಂದು ಕ್ಲಿಕ್ ಆದರೆ ಪಕ್ಕ ಆನ್ ಆಗಿರುತ್ತೆ. ಆಫ್ ಆಯಿತು. ಸೌಂಡ್ ಬಂತಲ್ಲ. ಓಕೆ, ಲೆಟ್ಸ್ ಗೋ. ಮತ್ತು ವರ್ಷಕ್ಕೆ ಒಂದ್ಸರಿ ಈ ಥರ ರೈಡ್ ಹೋಗ್ತಾ ಇದ್ರೆ ಎಷ್ಟು ಆನಂದ ಅಲ್ವಾ? ಪಾಪ ಎಲ್ಲಾಗೂ ಅವ್ರವ್ರ ಕಮಿಟ್ಮೆಂಟ್ಸ್ಗಳು. ಬಾ ಅಂದರೆ ಬರೋಕ್ಕೆ ಇಷ್ಟ, ಆದರೆ ಕಷ್ಟ. ಕ್ಯಾಬ್ ಕರ್ನಾಗೋ ನೈವತ್ತ ಸ್ಪೀಡೋಮೀಟ್ರ್ ಹೋಗ್ಬಿಡಿದೆ ಇವರು. ಬೆಳಗ್ಗೆಯಿಂದ ವರ್ಕೆ ಆಗ್ತಾ ಇಲ್ಲ. ಹೋಗ್ಬಿಡಿದೆ ಬೆಳಗ್ಗೆ. ನಿನ್ನೆ ಚೆನ್ನಾಗಿತ್ತು. ಈಗ ರೀಸೆಂಟಾಗಿ ಚೇಂಜ್ ಮಾಡಿಸಿದ್ದೆ. ಒಳ್ಳೆ ಕೆಲಸ ಮಾಡಿ. ನೀನು ರಾಯಲ್ ಎನ್ಫೀಲ್ಡ್ ಜಾತಿ ಬಿಟ್ಟು ಒಳ್ಳೆ ಮರ್ಯಾದೆ ಕೊಡ್ತಾ ಇದೆ ಗುರು. ಗಾಡಿ ಏನು ಖರ್ಚು ಮೇಲೆ ಖರ್ಚು.
ಅಲ್ಲಿ ಟ್ಯೂಷನ್ಸ್ ಮಾಡ್ತಾವ್ರೆ ಹಾರನಲ್ಲಿ ಮ್ಯೂಸಿಕ್ ಮಾಡ್ಕೊಂಡು. ಎಷ್ಟು ಸುಂದರ. ಏನಿದ್ರು ರಾಯಲ್ ಎನ್ಫೀಲ್ಡೇ ಗುರು. ಬಿದ್ರು ಮೀಸೆ ಮಣ್ಣಾಗಲ್ಲ ಅಂತಾರಲ್ಲ, ಆ ಥರ ಜಾತಿ ನಮ್ಮ ರಾಯಲ್ ಎನ್ಫೀಲ್ಡ್. ಬಟ್ ಏನಂದರೆ ಅವ್ರವ್ರ ಗಾಡಿ, ಎಸ್ಪೆಷಲಿ ಈ ಕ್ಲಾಸಿಕ್ ಮಾಡೆಲ್ಸ್ ಇದೆಯಲ್ಲ, ಅದರಲ್ಲೂ ಓಲ್ಡ್ ಮಾಡೆಲ್ಸ್ ಸ್ವಲ್ಪ ಲೈಕ್ 17 ಮಾಡಲು ಕೆಳಗೆ ಅಥವಾ 18 ಮಾಡಲು ಕೆಳಗೆ, ಈ ಎಲ್ಲ ಕ್ಲಾಸಿಕ್ಗಳು ಅವ್ರವ್ರ ಗಾಡಿ ಅವ್ರವ್ರಿಗೆ ಮಾತ್ರನೇ ಓಡಿಸೋಕ್ಕಾಗೋದು, ಅಂದರೆ ಮಾತು ಕೇಳೋದು. ಸಡನ್ನಾಗಿ ಬೇರೆ ಯಾರಾದರೂ ನಾನು ಓಡಿಸ್ತೀನಿ ಅಂತ ತೊಗೊಂಡ್ರೆ ಹೆವಿ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾರೆ. ಏನು ಗುರುದು ಮರೆಯದಿ, ಹಳ್ಳದಲ್ಲಿ ರೋಡ್ ಇದೆಯಾ, ರೋಡಲ್ಲಿ ಹಳ್ಳ ಇದೆಯಾ ಒಂದು ಗೊತ್ತಾಗ್ತಿಲ್ಲ. ಪಕ್ಕದಾಗ ಎತ್ಕೊಂಡು ಹೋಗ್ತಾ ಇದ್ದಾನೆ, ಹಂಗೆ ಜೂಮ್ 3, 4, 5 ಥರ ಎಗರಿಸ್ಬಿಡ್ಲಾ ಗಾಡಿನ. ಹಾಕು ಇಲ್ಲ, ಇಲ್ಲಿ ತಗೊಂಡಿದ್ರಿ ಇವರು. ನಾನು ನಮ್ಮ ಅಮ್ಮ ಎಲ್ಲ ಬಂದಾಗ ಒಂದ್ಸರಿ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು. ಇಲ್ಲೇ ಮಾಡ್ತಾರೆ, ರೋಸ್ಟ್ ಮಾಡ್ತಾರೆ. ಇಲ್ಲಿ ಕಾಫಿ ಪುಡಿ ಅಂತ ಇದ್ನಲ್ಲ, ಚೆನ್ನಾಗಿರುತ್ತೆ ಗುರು. ಇಲ್ಲಿ ಇವರೇ ಮಾಡ್ತಾರೆ, ಇದು ಗ್ರೈಂಡ್ ಮಾಡ್ತಾರೆ. ಜರ್ಗೋ ಬಾಯ್ಸ್, ಸ್ಟಾರ್ಟ್ ಆಯ್ತು ಮಳೆ. ಕಾಫಿ ತಗೋಣ. ಬೀಸುವ ಗಾಳಿ ಊರಲ್ಲಿ ಯಾಕಿಲ್ಲ, ಬೆಂಗಳೂರಲ್ಲಿ ಈ ಥರ ಗಾಳಿನೇ ಇಲ್ಲ. ಮನುಷ್ಯ ಇರುವಾಗ, ಸಿಗರೇಟು ಸೇದುವಾಗ, ಫ್ಯಾಕ್ಟ್ರಿಯ ಚಿಮ್ನಿಲಿ ಹೊಗೆಯನ್ನು ಬಿಟ್ಟಾಗ, ಇಲ್ಲೊಂದು ಫಾಲ್ಸ್ ಇದೆ ಗುರು. ಆಕ್ಚುಲಿ ಇರೋ ಬಾಯ್ಲಿ ಇಲ್ಲೊಂದು ಫಾಲ್ಸ್ ಆಕ್ಚುಲಿ ತುಂಬಾ ವರ್ಷ ಮುಂಚೆ ಹೋಗಿದೆ. ಬಿಟ್ರೆ ಹೋಗೋಣ ಗುರು. ಇಲ್ಲಿ ಒಳಗಡೆ ಒಂದು ಫಾಲ್ಸ್ ಇದೆ ಗುರು. ಇಲ್ಲೊಂದು ಒಳಗೆ ಫಾಲ್ಸ್ ಇದೆ, ಶಂಕರ ಫಾಲ್ಸ್ ಅಂತ ಇದೆ. ಇವಾಗ ಬಿಡಲ್ಲ ಅದು, ಈ ತುಂಬಾ ವರ್ಷದಿಂದ. ಬಿಟ್ರೆ ಹೋಗೋಣ. ಏನಿಲ್ಲ, ಹತ್ರ ನಡ್ಕೊಂಡು ಹೋಗಿ ಬಂದ್ಬಿಡೋಣ. ಸಖತ್ತಾಗೈತೆ ಗುರು. ಇದೆಲ್ಲ ಹೌದಾ? ಸುಮಾರು ವರ್ಷ ಆಯ್ತಲ್ಲ ಕ್ಲೋಸ್ ಆಗಿ. ಮುಂಚೆ ಬಂದಿದ್ದೆ, ಇವಾಗ ಬಿಡಲ್ವಾ ಯಾರು? ಇಲ್ವಾ? ನೀವು ಈ ಕಡೆ ಯಾರು ಓನರ್ ಎಲ್ಲ ಗೊತ್ತಿಲ್ಲಲ್ಲ? ಆ ಕಡೆ ಅದು ಓನರ್ ಅವರು ಹೋಗಂಗಿಲ್ಲ. ಹೋಗೊಂದು ಸುಮ್ಮನೆ ಹಿಂಗೆ ಒಂದು ಹೋಗಿ ನೋಡ್ಕೊಂಡು ಬಂದ್ಬಿಡ್ಬೋದಾ? ಓ ಹೌದಾ? ಓಕೆ ಓಕೆ. ತುಂಬ ಚೆನ್ನಾಗಿದೆ ಅದು ಅಲ್ವಾ? ಸರಿ ಸರ್, ಓಕೆ. ತುಂಬ ಚೆನ್ನಾಗಿದೆ ಅದು. ಬಟ್ ಬೇಲಿ ಹಾಕಿ ಮುಚ್ಚಿದ್ದಾರೆ. ಆಯಿತು, ಸುಮಾರು ಒಂದು 5 ವರ್ಷ ಇನ್ನೂ ಮುಚ್ಚಿದ್ದಾರೆ. ಬಿಡೋದು ಅಂತೆ ಗುರು. ಆಫ್ಟರ್ ಎ ಸ್ಮಾಲ್ ಬ್ರೇಕ್. ಏನು ಗುರು ಅದು? ಗುರು ಕೆಟ್ಟ ಮಾತೇನೋ ಹೇಳ್ದಂಗಿದೆ ಅದು. ಓಕೆ ಗೈಸ್, ಲೆಟ್ಸ್ ಗೋ. ಜರ್ನಿ ಬಿಗೈನ್ಸ್. ಸೈಡಿಗೆ ಹೋಗುರು, ಅಡ್ಡನೇ ಬರ್ತೀಯಲ್ಲ. ಒಳ್ಳೆ ಮರ್ಯಾದೆ. ಕಿತ್ತೇ ಹೋಯ್ತು ಒಂದು, ಏನೋ ಕಿತ್ತೋಯ್ತು. ಏನಾಯ್ತು ಗುರು? ಚಿಕ್ಕ ಪುಟ್ಟ ಕಿತ್ತೋಗ್ತಾ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಆದರೆ ರಾಯಲ್ ಎನ್ಫೀಲ್ಡ್ ಇನ್ನೊಂದು ಏನು ಹೇಳಬೇಕು ಅಂದರೆ, ಅವಾಗ ಏನಾದರೂ ಒಂದು ಹೋಗ್ತಾ ಇರುತ್ತೆ. ಬರೀ ರಾಯಲ್ ಎನ್ಫೀಲ್ಡ್ ಬೈಕೇ ಅಲ್ಲ ಗುರು. ನೀವು ಗ್ಲೌಸ್ ತೊಗೊಂಡ್ರು ಅಷ್ಟೇ, 2,500 3,000 ಕೊಟ್ಟು ಗ್ಲೌಸ್ ತೊಗೊಂಡ್ರು ವಾಟರ್ ಪ್ರೂಫ್ ಸಿಗಲ್ಲ. ಇದು ನಮ್ಮ ರಾಯಲ್ಲು, ಇದು ನಮ್ಮ ಎನ್ಫೀಲ್ಡು. ಪ್ರತಿಯೊಂದು ವಸ್ತುನೂ ರಾಯಲ್ ಎನ್ಫೀಲ್ಡಿಂದ ಒಳ್ಳೆ ಮರ್ಯಾದೆ ಕೊಡುತ್ತೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಂತ ರಾಯಲ್ ಎನ್ಫೀಲ್ಡು ತೀರಾ ಕಳಪೆ ಅಲ್ಲ, ಆದರೂ ಒಂಥರ ಹಂಗೆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಿದೆ ಹೆಸರಲ್ಲಿ.
ಗುರು. ನೋಡಿ ನೋಡಿ ಫ್ರೆಂಡ್ಸ್ ಜೊತೆ ಈ ಫಾರ್ಮೇಶನ್ ಸುಮ್ಮನೆ ಅಲ್ಲ, ಇವೆಲ್ಲ ಪುಣ್ಯ ಮಾಡಿರ್ಬೇಕು. ಏನಂತೀರಾ?